ತುಂಬಾ ದಿನ ಆಯ್ತು ವಿಡಿಯೋ ಬಂದು, ಬಟ್ ಇನ್ಮೇಲಿಂದ ಯಾವುದು ಲೇಟ್ ಆಗಲ್ಲ ಅಂತ ಹೇಳ್ತಾ ವಿಡಿಯೋ ವಿಚಾರಕ್ಕೆ ಬರೋಣ. ಫಸ್ಟ್ ಈ ವಿಡಿಯೋದಲ್ಲಿ ಏನೇನ್ ಮಾತಾಡೋಣ ಅಂತ ಹೇಳ್ತೀನಿ. ಆಲ್ರೆಡಿ 2025ರಲ್ಲಿ 6 ತಿಂಗಳು ಕಂಪ್ಲೀಟ್ ಆಗಿದಾವೆ. ಒಂದ್ ಸಿನಿಮಾ ಕೂಡ ಪರ್ಫೆಕ್ಟ್ ಹಿಟ್ ಅಂತ ಆಗಿಲ್ಲ. ಸೊ ಈಗ ಮುಗಿದು ಹೋಗಿರೋ ಟೈಮ್ ಓಕೆ, ಬಟ್ ನೆಕ್ಸ್ಟ್ 6 ತಿಂಗಳಲ್ಲಿ ಮತ್ತೆ ಯಾವ್ಯಾವ ಸಿನಿಮಾ ಇದಾವೆ, ಹೇಗೆ ಇಂಡಸ್ಟ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಮಾತಾಡೋಣ. ಅದಕ್ಕೂ ಮುಂಚೆ ಯಶ್ ಅವ್ರಿಗೆ ರಾವಣ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಮತ್ತೆ ಆ ಪಾತ್ರ ಸೂಟ್ ಆಗತ್ತಾ ಅದ್ರ ಬಗ್ಗೆ ಮಾತಾಡೋಣ. ಯಶ್ ಅವರನ್ನ ನಾವು ಕಿರಾತಕ ನೋಡಿ ಇಷ್ಟಪಟ್ಟಿದೀವಿ. ಗೂಗ್ಲಿಲಿ ಇನ್ನ ಡಿಫ್ರೆಂಟ್ ಕ್ಯಾರೆಕ್ಟರ್, ರಾಜಾವಲಿಲಿ ಬೇರೆ ತರ, ಅಂಡ್ KGF ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಪಾತ್ರ. ಬಟ್ ಈ ಎಲ್ಲಾ ಪಾತ್ರಕ್ಕೂ ಈಗ ಮಾಡ್ತಾ ಇರೋ ಪಾತ್ರಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇವರು ಹೇಳೋ ಡೈಲಾಗ್ಸ್ ಎಲ್ಲವೂ ತುಂಬಾ ಸ್ವಾಗ್ ಅಲ್ಲಿ ಹೇಳ್ತಾರೆ, ಒಂದು ಡಿಫ್ರೆಂಟ್ ಮ್ಯಾನರಿಸಮ್ಸ್ ನ ಕ್ಯಾರಿ ಮಾಡ್ತಾರೆ. ಬಟ್ ರಾವಣ ಪಾತ್ರಕ್ಕೆ ಅದರದೇ ಆದ ಪ್ರಿಪರೇಷನ್ ಬೇಕಾಗುತ್ತೆ, ಮತ್ತೆ ಇವರನ್ನ ಆ ಪಾತ್ರದಲ್ಲಿ ನೋಡೋಕೆ ತುಂಬಾ ಖುಷಿ ಇದೆ. ಯಶ್ ಅವರು ರಾವಣ ಪಾತ್ರವನ್ನು ಒಪ್ಪಿದ್ದಾರೆ ಅಂದ್ರೆ ಅದಕ್ಕೆ ನ್ಯಾಯ ಕೊಡ್ತಾರೆ. ನಾನಂತೂ ಯಶ್ ಅವರ ಅಪ್ರೋಚ್ ಹೇಗಿರುತ್ತೆ ಅಂತ ಕಾಯ್ತಾ ಇದ್ದೀನಿ. ಇಲ್ಲಿ ತನಕ ಬೇರೆ ಕ್ಯಾರೆಕ್ಟರ್ಸ್ ನ ನೋಡಿದೀವಿ, ಇದ್ರಲ್ಲೂ ಅವರು ಸಕ್ಸೀಡ್ ಆದ್ರೆ ಯಾವ್ದಕ್ಕೂ ಕಮ್ಮಿ ಇಲ್ಲ ಅನ್ನೋ ತರ ಆಗೋಗುತ್ತೆ. ಅಂಡ್ ಅದು ಕೂಡ ಆಗತ್ತೆ. ಜುಲೈಯಿಂದ ಎಕ್ಕ, ಆಗಸ್ಟ್ ಅಲ್ಲಿ 45, ಸೆಪ್ಟೆಂಬರ್ಗೆ KD ಮತ್ತೆ ಡೆವಿಲ್ ಅಂತ ರೂಮರ್ಸ್ ಇದೆ. ಕಿಚ್ಚ 47 ಅನ್ಕೊಂಡಂಗ ಆದ್ರೆ ಡಿಸೆಂಬರ್ಗೆ ಟ್ರೈ ಮಾಡ್ತೀವಿ ಅಂತ ಸುದೀಪ್ ಅವರು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ. ಅಕ್ಟೋಬರ್ ಅಲ್ಲಿ ಕಾಂತಾರ ಚಾಪ್ಟರ್ 1 ರಿಲೀಸ್ ಕನ್ಫರ್ಮ್ ಆಗಿದೆ. ಬನ್ನಿ ಒಂದೊಂದು ಸಿನಿಮಾದ ಬಗ್ಗೆ ಮಾತಾಡ್ತಾ ಹೋಗೋಣ. ನಂಬರ್ 1 ಎಕ್ಕ ಟ್ರೈಲರ್ ನೋಡಿದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಟ್ ಮಾಡಿದ್ದಾರೆ. ಆ ಮುತ್ತು ಅನ್ನೋ ಪಾತ್ರ ಅವರೇ ಅವರ ಕ್ಯಾರೆಕ್ಟರ್ನ ನರೇಟ್ ಮಾಡ್ಕೊಂಡಿದ್ದು ಇಷ್ಟ ಆಯಿತು. ಒಂದು ಫ್ಲೋ ಅಲ್ಲಿ ಕತೆ ಹೆಂಗ್ ಹೋಗುತ್ತೆ ಅಂತ ಗೊತ್ತಾದ್ರೂ ಇನ್ನ ಗೊತ್ತಾಗೋ ಎಲಿಮೆಂಟ್ಸ್ ತುಂಬಾ ಇದಾವೆ ಅಂತ ಅನ್ಸುತ್ತೆ. ಟ್ರೈಲರ್ ನೋಡಿದಾಗ ಜಾಕಿ ಸಿನಿಮಾ ನೆನಪಾಗಿದ್ದಂತೂ ನಿಜ. ಒಂದು ಹಳ್ಳಿಲಿ ಕತೆ ಶುರು ಆಗುತ್ತೆ, ಮತ್ತೆ ಮುತ್ತು ಅನ್ನೋ ಪಾತ್ರ ಬೆಂಗಳೂರಿಗೆ ಹೋಗಿ ಬೇರೆ ಕೆಲಸಕ್ಕೆ ಕೈ ಹಾಕ್ತಾರೆ. ಇವೆಲ್ಲ ಯಾಕಾದ್ವು, ಆ ಕಾನ್ಫ್ಲಿಕ್ಟ್ ಏನು, ಮತ್ತೆ ಆ ಕ್ಯಾರೆಕ್ಟರ್ ಹೇಗೆ ಎಂಡ್ ಆಗುತ್ತೆ ಅಂತ ಕಾದ್ ನೋಡ್ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಿವ್ಯೂ ಬರುತ್ತೆ. ಈ ಸಿನಿಮಾ ಏನಾದರೂ ಹಿಟ್ ಆದ್ರೆ ಒಳ್ಳೆ ಸ್ಟಾರ್ಟ್ ಆದಂಗೆ ಆಗುತ್ತೆ. ನಂಬರ್ 2 45, ಈ ಸಿನಿಮಾ ಆಗಸ್ಟ್ 15ಕ್ಕೆ ರಿಲೀಸ್ ಅಂತ ಹೇಳಿದ್ರು. ರಜನಿಕಾಂತ್ ಅವರ ಕೂಲಿ ಸಿನಿಮಾ ಇರೋದ್ರಿಂದ ಆಗಸ್ಟ್ ಎಂಡ್ಗೆ ಸಿನಿಮಾ ಹೋಗ್ಬೋದೇನೋ ಅಂತ ಅನ್ಸುತ್ತೆ. ಈ ಸಿನಿಮಾದ ಟೀಸರ್ ಆಲ್ರೆಡಿ ಸಿನಿಮಾ ಹೇಗಿದೆ ಅಥವಾ ಹೇಗಿರುತ್ತೆ ಅನ್ನೋದನ್ನ ತಿಳಿಸಿದೆ. ತುಂಬಾ ಯೂನಿಕ್ ಆಗಿ ಟ್ರೈ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಸಿನಿಮಾ ಚೆನ್ನಾಗಿದ್ರೆ ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಮೂವೀಸ್ ಥಿಯೇಟರ್ ಫಿಲ್ ಆಗೋಕೆ ಶಿವಣ್ಣ ಇದ್ದಾರೆ, ಉಪೇಂದ್ರ ಇದ್ದಾರೆ, ರಾಜ್ ಬಿ ಶೆಟ್ಟಿ ಕೂಡ ಇದ್ದಾರೆ, ಪ್ಯಾನ್ ಇಂಡಿಯಾ ಅಂತ ಬೇರೆ ಹೇಳ್ತಾ ಇದ್ದಾರೆ. ಸೊ ಈ ಸಿನಿಮಾ ಕೂಡ ಹಿಟ್ ಆಗ್ಲಿ, ಮತ್ತೆ ಜನ ಥಿಯೇಟರ್ಗೆ ನುಗ್ಲಿ ಅಂತ ಹೇಳ್ತಾ ನಂಬರ್ 3ಗೆ ಹೋಗೋಣ. KD ಕಾಳಿದಾಸ. ಈಗ ಆಗ್ಲೇ ಟೀಸರ್ನ ನೀವು ನೋಡಿದೀರಾ, ಹೆಂಗ್ ಅನ್ಸುತ್ತೆ ಕಮೆಂಟ್ ಮಾಡಿ. ಈ ಸಿನಿಮಾ ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗ್ಬೋದು ಅನ್ನೋ ರೂಮರ್ಸ್ ಇದೆ. ಇನ್ ಕೇಸ್ ಆದ್ರೆ ಒಳ್ಳೆ ಡೇಟೆ. ಈ ಸಿನಿಮಾದ ಡೈರೆಕ್ಟರು ಪ್ರೇಮ್ ಅವರು. ಇವರು ಪ್ರಮೋಷನ್ ಮಾಡ್ದಂಗೆ ಯಾರು ಮಾಡಲ್ಲ ಅನ್ಸುತ್ತೆ. ಅದರಲ್ಲಿ ಈ ಸಲ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ದಾರೆ. ಸಂಜಯ್ ದತ್ ಇದ್ದಾರೆ, ಶಿಲ್ಪಾ ಶೆಟ್ಟಿ, ರವಿಚಂದ್ರನ್, ರಮೇಶ್ ಅವರಿದ್ದಾರೆ. ಸಿನಿಮಾ ಚೆನ್ನಾಗಿದ್ರೆ ಆ ಒಂದು ಸಕ್ಸಸ್ ಸ್ಟ್ರೀಕ್ ಅನ್ನೋದು ಕಂಟಿನ್ಯೂ ಆಗುತ್ತೆ. ನಾನಿಲ್ಲಿ ಹೇಳ್ತಿರೋದು ಈಗ ಎಕ್ಕ ಜುಲೈಯಲ್ಲಿದೆ, ಆಗಸ್ಟ್ಗೆ 45, ಸೆಪ್ಟೆಂಬರ್ಗೆ KD ಬಂದ್ರೆ ಥಿಯೇಟರ್ಗಳಿಗೆ ಅಂದ್ರೆ ಸಿಂಗಲ್ ಸ್ಕ್ರೀನ್ಸ್ಗೆ ಮತ್ತೆ ಜೀವ ಬಂದಂಗೆ ಆಗುತ್ತೆ. ಯಾಕಂದ್ರೆ ಈ OTT ಬಂದು ಜನರ ಮೈಂಡ್ ಸೆಟ್ ಕೂಡ ಚೇಂಜ್ ಆಗಿದೆ. OTTಲೇ ನೋಡ್ಬೋದು ಅಂತ ಸುಮ್ನಾಗ್ತಾರೆ. ಬಟ್ ಈ ತರ ದೊಡ್ಡ ಸಿನಿಮಾಗಳು ಅಂದ್ರೆ ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇರುವಂತ ಸಿನಿಮಾಗಳು ಬಂದ್ರೆ ಸಿಂಗಲ್ ಸ್ಕ್ರೀನ್ಸ್ ಉಳಿತವೆ, ಆ ಕಲ್ಚರ್ ಇನ್ನ ಬೆಳೆಯುತ್ತೆ ಅಂತ ಅನ್ಸುತ್ತೆ. ನಂಬರ್ 4 ಡೆವಿಲ್. ಇವರು ಸ್ಟಾರ್ಗಳ ಸಿನಿಮಾದ ಅವಶ್ಯಕತೆ ತುಂಬಾ ಇದೆ. ಮ್ಯಾಕ್ಸ್ ಸಿನಿಮಾ ಡಿಸೆಂಬರ್ ಅಲ್ಲಿ ಒಂದೊಳ್ಳೆ ಎಂಡ್ ಕೊಟ್ಟಿತ್ತು, ಮತ್ತೆ ಯಾವ ಸಿನಿಮಾದಿಂದನೂ ಅದಾಗಿದ್ದಿಲ್ಲ. ಡೆವಿಲ್ ಸಿನಿಮಾ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ENT ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಇಂಟರ್ವ್ಯೂ ನೋಡ್ತಾ ಇದೆ. ಅದರಲ್ಲಿ ಡೆವಿಲ್ ಸಿನಿಮಾದ ಡೈಲಾಗ್ ರೈಟರು ಸೆಪ್ಟೆಂಬರ್ ಎಂಡ್ಗೆ ಆಗ್ಬೋದು ರಿಲೀಸ್ ಅಂತ ಹೇಳಿದ್ದಾರೆ. ಎಲ್ಲ ಅನ್ಕೊಂಡಂಗೆ ಆಗಿ ಡೆವಿಲ್ ಸಿನಿಮಾ ಕೂಡ ಸೆಪ್ಟೆಂಬರ್ ಎಂಡ್ಗೆ ಬಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇಂಡಸ್ಟ್ರಿಗೆ. ಅದರಲ್ಲೂ ಡೆವಿಲ್ ಸಿನಿಮಾಗೆ ಫ್ಯಾನ್ಸ್ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಬಿಟ್ಟಿರೋ ಟೀಸರ್ ಇಂದ ಹೆಚ್ಚಾಗಿ ಏನು ಗೊತ್ತಾಗಿಲ್ಲ, ಬಟ್ ಸೆಪ್ಟೆಂಬರ್ ಅಲ್ಲಿ ರಿಲೀಸ್ ಆದ್ರೆ ಚೆನ್ನಾಗಿರುತ್ತೆ. ನಂಬರ್ 5 ಕಾಂತಾರ. ಈ ಸಿನಿಮಾ ಅಕ್ಟೋಬರ್ ಅಲ್ಲಿ ರಿಲೀಸ್ ಆಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಈಗ ನೆಕ್ಸ್ಟ್ ಅಪ್ಡೇಟ್ಗಳು ಸ್ಟಾರ್ಟ್ ಆಗ್ಬೋದು ಸಿನಿಮಾ ಟೀಮ್ ಕಡೆಯಿಂದ ಅಂತ ಅನ್ಸುತ್ತೆ. ಕಾಂತಾರ ಸಿನಿಮಾ ಅಷ್ಟು ಹಿಟ್ ಆಗೋಕೆ ರೀಸನ್ ಫ್ಯಾಮಿಲಿ ಆಡಿಯನ್ಸ್. ಯಾಕೆ ನಾವೇ ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಎಲ್ಲ ಹೋಗಿದ್ವಿ, ಒಂದು ಇಡೀ ಲೈನ್ ನಾವೇ ಕೂತಿದ್ವಿ. ಬಿಕಾಸ್ ಫ್ಯಾಮಿಲಿ ಆಡಿಯನ್ಸ್ಗೆ ಇರೋ ಪವರ್ ಅದು. ಸೊ ಈ ಸಿನಿಮಾ ಕೂಡ ರಿಲೀಸ್ ಆಗಿ ಒಳ್ಳೆ ರಿವ್ಯೂಸ್ ಬಂದು ಸಿನಿಮಾ ಚೆನ್ನಾಗಿದ್ರೆ ಆಲ್ರೆಡಿ ಕಾಂತಾರ ಹಿಟ್ ಆಗಿರೋದ್ರಿಂದ ಈ ಸಿನಿಮಾ ಕೂಡ ಹಿಟ್ ಆಗ್ಬೋದು. ಆ ಇನಿಷಿಯಲ್ ಪುಷ್ ಏನ್ ಬೇಕಾಗಿದೆಯೋ ಅದು ಸಿಗುತ್ತೆ ಈ ಸಿನಿಮಾಗೆ ಅಂತ ಅನ್ಸುತ್ತೆ. ಬಿಕಾಸ್ ಹೊಂಬಾಳೆ ಪ್ರೊಡಕ್ಷನ್ ಮಾರ್ಕೆಟಿಂಗ್ ಅಲ್ಲಿ ಅವರು ಬೆಸ್ಟ್ ಇದ್ದಾರೆ. ಈಗ ಆಲ್ರೆಡಿ ರಿಲೀಸ್ ಆಗಿರೋ ಟೀಸರ್ ಪೋಸ್ಟರ್ಸ್ ಒಳ್ಳೆ ಕ್ಯೂರಿಯಾಸಿಟಿನ ಡೆವಲಪ್ ಮಾಡಿದೆ. ಇದು ಕೂಡ ಹಿಟ್ ಆಗ್ಲಿ ಅಂತ ಹೇಳ್ತಾ ಲಾಸ್ಟ್ 1ಗೆ ಹೋಗೋಣ. ನಂಬರ್ 6 ಕಿಚ್ಚ 47. ಈ ಸಿನಿಮಾದ ಟೈಟಲ್ ಕೂಡ ಏನೋ ಹೇಳಿಲ್ಲ, ಬಟ್ ಟೀಮ್ ಎಲ್ಲ ಫಾಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಸುದೀಪ್ ಅವರು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ, ಎಲ್ಲ ಅನ್ಕೊಡಂಗ ಆದ್ರೆ ಡಿಸೆಂಬರ್ 25ಕ್ಕೆ ಬರ್ತೀವಿ ಅಂತ. ಸೊ ಇದು ಆದ್ರೆ ಎಕ್ಕ ಇಂದ ಸ್ಟಾರ್ಟ್ ಆಗಿ ಕಿಚ್ಚ 47ಗೆ ಎಂಡ್ ಆಗುತ್ತೆ.
ಸೊ ಆಲ್ಮೋಸ್ಟ್ 2025 ಸೆಕೆಂಡ್ ಹಾಫ್ ಅಲ್ಲಿ ಪ್ರತಿ ತಿಂಗಳಿಗೂ ಒಂದೊಂದು ಸಿಂಗಲ್ ಸ್ಕ್ರೀನ್ ಫಿಲ್ ಆಗೋ ಅಂತ ಸಿನಿಮಾಗಳಿದಾವೆ. ಸೊ ಇದೇ ತರ ಕಂಟಿನ್ಯೂ ಆದ್ರೆ ಅದೇನ್ ಯಾವಾಗ್ಲೂ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ತೀವೋ ಬ್ಯಾಡ್ ಫೇಸ್ ಅದು ಇದು ಅಂತ, ಅದಕ್ಕೆ ಫುಲ್ ಸ್ಟಾಪ್ ಇಟ್ಟಂಗ ಆಗತ್ತೆ. ಮತ್ತೆ ಈ ವಿಡಿಯೋ ಮಾಡುವಾಗ ರಿಯಲೈಸ್ ಆಗಿದ್ದು ಏನಂದ್ರೆ ನಮ್ಮ ಇಂಡಸ್ಟ್ರಿಯ ಇನ್ನ ಕೆಲವು ಹೀರೋಗಳ ಫಿಲಿಮ್ಸ್ ಇಲ್ಲಿ ಬಂದಿಲ್ಲ, ಬಟ್ ಸ್ಟಿಲ್ ಒಂದು ಹೋಪ್ ಕಾಣ್ತಾ ಇದೆ. ರಕ್ಷಿತ್, ಡಾಲಿ ಧನಂಜಯ್, ಗಣೇಶ್ ಅಂಡ್ ಈವನ್ ಶ್ರೀಮುರಳಿ ಅವರು, ಇವರೆಲ್ಲರೂ ಎಂಟ್ರಿ ಆದ್ರೆ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿರುತ್ತೆ. ಇವರ ಸಿನಿಮಾಗಳು ನೆಕ್ಸ್ಟ್ ಇಯರ್ಗೆ ಬರ್ತವೆ ಅನ್ಸುತ್ತೆ. ಗಣೇಶ್ ಅವರ ಲೈನಪ್ ಕೂಡ ತುಂಬಾ ಸ್ಟ್ರಾಂಗ್ ಆಗೇ ಇದೆ. ಡಾಲಿ ಅವರ ಸಿನಿಮಾಗಳು ಕೂಡ ಇದಾವೆ. ರಕ್ಷಿತ್ ಅವರ ಸಿನಿಮಾದ ಅಪ್ಡೇಟ್ಗೆ ಫ್ಯಾನ್ಸ್ ಕಾದು ಕಾದು ಸಾಕಾಗಿದ್ದಾರೆ. ನೋಡ್ಬೇಕು ಯಾವಾಗ ಕೊಡ್ತಾರೆ ಅಂತ. ಇವೆಲ್ಲ ಒಂದ್ ಕಡೆ ಆದ್ರೆ ಕೊತ್ತಲವಾಡಿ, ವಿಡಿಯೋ, ರಕ್ಕಸ ಪರದೋಳ್, ಸುಲೋಚನಾ ಫ್ರಮ್ ಸೋಮೇಶ್ವರ, ಈ ಎಲ್ಲಾ ಸಿನಿಮಾಗಳು ಕೂಡ ಕರೆಕ್ಟ್ ಆಗಿ ಟಾರ್ಗೆಟ್ ಆಡಿಯನ್ಸ್ಗೆ ರೀಚ್ ಆದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಇವೆಲ್ಲ ಕರೆಕ್ಟ್ ಆಗಿ ಅನ್ಕೊಂಡಂಗೆ ಆದ್ರೆ, ಆಡಿಯನ್ಸ್ಗೆ ರೀಚ್ ಆದ್ರೆ, ಬ್ಯಾಡ್ ಫೇಸ್ಗೆ ಫುಲ್ ಸ್ಟಾಪ್ ಹೇಳಿ ಗುಡ್ ಫೇಸ್ಗೆ ಎಂಟ್ರಿ ಆಗುತ್ತೆ ಇಂಡಸ್ಟ್ರಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಕ್ಕಂಗಾಗತ್ತೆ ಇನ್ನ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ. ಓಕೆ, ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬೈ ಬೈ.